ಇನ್ನೊಂದು ಈಗ ಕುತೂಹಲಕಾರಿ ವಿಷಯ ಏನಂದ್ರೆ, ಗುರುಪತಿ ಹೇಳಿ ದಗದಗ ನೀರಿರುವ ಆವಿಯ ಬಾಯಿಯ ಬಳಿಗೆ ಹೋಗಿ ಅವನು ರಾಜ ಏನ್ ಮಾಡ್ತಾನಂದ್ರೆ ಆ ದಗದಗ ಉರಿಯುವ ಆವಿಯ ಬಳಿಗೆ ಹೋಗ್ತಾನೆ ಅವನು. ಯಾಕಂದ್ರೆ ಆ ಬಳಿಗೆ ಅವನು ಜಸ್ಟ್ ಒಂದು ಕ್ಷಣ ಹಿಂದೆ ನೋಡಿದ್ದ, ಅದರ ಬಳಿಗೆ ಹೋದರೂ ಕೂಡ ನಾಶವಾಗಿದ್ರು. ಆದರೂ ರಾಜ ಈಗ ಧೈರ್ಯ ಮಾಡಿ ಆ ದಗದಗನೆ ಉರಿಯುವ ಆಯ ಬೆಂಕಿಗೆ ಹತ್ರ ಹೋಗ್ತಾನೆ, ಬಾಯಿಗೆ ಹತ್ರ ಹೋಗಿ ಮಾತಾಡ್ತಾನೆ. ಅಂದ್ರೆ ನೋಡಿ ಪರಿವರ್ತನೆ, ದೇವ ಜನರು ಎಲ್ಲಿರ್ತಾರೆ ಇಂಥ ಒಂದು ಮನ ಪರಿವರ್ತನೆ ಉಂಟು ಮಾಡುವವರಾಗಿರ್ಬೇಕು ನಾವು. ಎಂತ ನಾವು ಕಷ್ಟ ಕಾಲದಲ್ಲಿ ನಮ್ಮನ್ನು ನಾಶ ಮಾಡಬೇಕು ಅನ್ಕೊಂಡವರು ಕೂಡ, ನಮ್ಮನ್ನು ಕಷ್ಟದಲ್ಲಿ ಇಟ್ಟುವವರಿಗೆ ಹಿಂಸೆ ಪಡಿಸಬೇಕು ಅನ್ನೋರು ಕೂಡ ನಮ್ಮನ್ನು ನೋಡಿ ಅವರು ನಮ್ಮ ಹತ್ರ ಬರಬೇಕು. ಅವರು ಕೂಡ ಆ ಸಂತೋಷ, ಶಾಂತಿ, ಸಮಾಧಾನ ನಮಗೂ ಬೇಕು ಅನ್ನುವಂಥ ಹತ್ರ ಬರಬೇಕು. ಆವಾಗ ಅವರು ಕೂಡ ಈ ಲೋಕದ ಚಿಂತೆ, ದುಃಖ, ಹಾನಿ ಇವುಗಳಿಗೆ ಅವರು ಕೂಡ ಅಂಜೋದಿಲ್ಲ ಅನ್ನೋದು ನಾವು ಇಲ್ಲಿ ಕಲಿತೇವೆ. ಅವನು ಯಾವಾಗ ಇವರ ಜೊತೆ ದೇವಕುಮಾರನ ಇದ್ದದನ್ನು ನೋಡಿದ್ನು ರಾಜ, ಆ ಬೆಂಕಿಗೆ ಅವನು ರಾಜ ಹೆದರ್ಲಿಲ್ಲ, ಅದರ ಬಾಯಿಗೆ ಹತ್ರ ಬರ್ತಾನೆ. ಯಾರನ್ನು ನಾಶ ಮಾಡ್ಬೇಕು ಅನ್ಕೊಂಡಿದ್ನೋ ಆ ನಾಶನ ಗುಂಡಿ ಇತ್ತು ಅದರ ಹತ್ರ ಬರ್ತಾನೆ ಅವನು. ರಾಜನಿಗೆ ಅವನ ನಾಶನದ ಬಗ್ಗೆ ಯಾವಕ್ಕಿಂತ ಆದ ದೇವಕುಮಾರನನ್ನು ಅರಿಯಬೇಕು ಅನ್ನೋದಂದ್ರೆ ಅವನಿಗೆ ಅಲ್ಲಿ ಜಾಸ್ತಿ ಕುತೂಹಲವನ್ನು ಉಂಟಾಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ಅವನು ತನ್ನ ಪ್ರಾಣದ ಬಗ್ಗೆ, ತನ್ನ ಪ್ರತಿಷ್ಠೆ ಬಗ್ಗೆ, ತನ್ನ ಮಹಿಮೆ ಬಗ್ಗೆ ನಾನೇ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲ ತನ್ನ ಪ್ರತಿಮೆಯನ್ನ ಮಾಡಿ ದೇವರಿಗೆ ವಿರೋಧ ಮಾಡಿದ ಕೆಲಸ ಅದೆಲ್ಲ ಅವನು ಮರೆತು ದೇವಕುಮಾರನನ್ನು ಅರಿಯಬೇಕಂತ ಅವನು ಈ ದೇವರ ಮಕ್ಕಳ ಹತ್ತಿರ ಬರ್ತಾನೆ. ಸೊ ನಾವು ಕೂಡ ಈ ಸಮಾಜದಲ್ಲಿ ಇರುವಾಗ ಕೆಲವು ಸರಿ ಅನ್ನೋದು ನಮಗೆ ದೇವರ ಮಕ್ಕಳಿಗೆ ಕಷ್ಟಗಳು ಜಾಸ್ತಿ ಬರ್ತಾರೆ. ನಾವೇ ಕಷ್ಟಗಳಲ್ಲಿ ಇದ್ದೇವೆ ನೋಡಿ, ಬೇರೆಯವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ಅವರು ಹೆಂಗಿದ್ದಾರೆ ಅವರು ಅನ್ನುವಂಥದ್ದು ನಾವು ಅನೇಕ ಸಾರಿ ನಮಗೆ ಪ್ರಶ್ನೆಗಳು ಬಂದಿರಬಹುದು. ಒಂದ್ಸರಿ ನಾವು ಹೇಳಿಲ್ಲ ಅಂದ್ರೂ ನಮ್ಮ ವರ್ತನೆಗಳಿಂದ ಕೂಡ ಅದು ಕೆಲವು ಸರಿ ಬರುತ್ತೆ, ತೋರ್ಪಡಿಸುತ್ತೆ. ಸೊ ಆದರೆ ನಾವು ಲೋಕದವರ ತರ ಇರಬಾರ್ದು. ವಿಶೇಷವಾಗಿದ್ದ ದೇವರ ಈ 3 ಜನ ಮಕ್ಕಳಿದ್ರ, ದಾನಿಯನ್ನು ಬಟ್ ಇಲ್ಲಿ ವಿಶೇಷವಾಗಿ 3 ದೇವರ ಮಕ್ಕಳಿದಾರಲ್ಲ, ನಾವು ಈ ತರ ಇರಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಕೂಡ ನಾವು ಇತರರು ದೇವರ ಹತ್ತಿರ ಸೆಳೆಯುವಂತರಾಗಿರ್ಬೇಕು. ನಾವು ದೇವರಿಗೆ ವಿರೋಧವಾಗಿ ಕಂಪ್ಲೇಂಟ್ ಮಾಡೋರು, ನಮ್ಗೆ ಆದಿಲ್ಲ ಈದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ನಮ್ಗೆ ಕಷ್ಟಗಳು ಬರ್ತವೆ. ದೇವರ ವಾಕ್ಯವನ್ನು ಕೈಗಳು ನಡೆದ್ರೆ ನಮ್ಗೆ ಆ ದುಃಖಗಳು ಬರ್ತವೆ.